ಮಕ್ಕಳೇ ಬ್ರಿಡ್ಜ್ ಕೋರ್ಸ್ ಎಲ್ಲ ಮುಗ್ದಿದೆ ಅಂತ ತಿಳ್ಕೊಳ್ತೀನಿ. ಈಗ ಗಣಿತ ಪ್ರಕಾಶ ಅಂತೇಳಿ ಸರ್ಕಾರದ ಒಂದು ಒಳ್ಳೆಯ ಉದ್ದೇಶದಿಂದ ಏನಂತ ಹೇಳಿದ್ರೆ, ನಿಮ್ಮ ಇದರಲ್ಲಿ ನಾವು ಬರೀ ಗಣಿತ ಮಾಡಿ ಕಲಿ ಮಾತ್ರ ಸಾಮರ್ಥ್ಯ ಅಲ್ಲ, ಅಂದರೆ ಮಾಡಿ ಮಾಡಿ ಪ್ರಾಕ್ಟೀಸ್ ಮಾಡಿ ಮಾತ್ರ ಕಲಿಯುವಂಥ ಸಾಮರ್ಥ್ಯ ಅಲ್ಲ, ನಿಮಗೆ ಒಂದು ವಿವರಣೆಯನ್ನು ನೀಡುವಂಥ ಸಾಮರ್ಥ್ಯ ಮತ್ತು ನಿರೂಪಣೆ ಮಾಡುವಂತಹ ಸಾಮರ್ಥ್ಯವನ್ನು ತರಬೇಕು ಅಂತೇಳುವ ನಿಟ್ಟಿನಲ್ಲಿ ಸರ್ಕಾರದ ಮಹತ್ತರ ಅಂದರೆ ಒಂದು ಒಳ್ಳೆಯ ಉದ್ದೇಶದಿಂದ ತಂದಂತಹ ಒಂದು ಯೋಜನೆ ಆಗಿದೆ ಮಕ್ಕಳೇ. ಅದರ ಸದುಪಯೋಗವನ್ನು ಎಲ್ಲರೂ ಪಡ್ಕೊಳ್ಳಿ ಅಂತ ಹೇಳ್ತಾ ಪಾಠ ಸ್ಟಾರ್ಟ್ ಮಾಡೋಣ. ರಾಣಿ ರತ್ನ ಮಂಜೂರಿಯು ತನ್ನ ಬಳಿ ಇರುವ ರತ್ನಗಳ ಅಮೂಲ್ಯ ಕಲ್ಲುಗಳ ರತ್ನ ಅಂತ ಹೇಳಿದ್ರೆ ಸಂಪತ್ತನ್ನು ವಿವರಿಸುವ ಒಂದು ಉಯಿಲನ್ನು ಬರೆದಿದ್ದಳು. ಉಯಿಲ್ ಬರೆಯೋದು ಅಂತ ಹೇಳಿದ್ರೆ ಗೊತ್ತಲ್ವಾ, ನಾನು ಸತ್ತ ಮೇಲೆ ಇವರಿಗೆ ಅಂತ ಇರೋದು ಬರೆಯೋದು. ಮತ್ತು ಅದರಲ್ಲಿ ಒಂದು ಒಗಟು ಕೂಡ ಇತ್ತು. ಒಗಟು ನಿಮಗೆಲ್ಲ ಇಷ್ಟ ಇದೆ ಅಂತ ತಿಳ್ಕೊಳ್ತೀನಿ. ಬರೀ ಕನ್ನಡದಲ್ಲಿ ಮಾತ್ರ ಒಗಟು ಕೇಳಿದ್ರಿ, ಈಗ ನಾವು ಮ್ಯಾಥ್ಸಲ್ಲಿ ಸಹ ಒಗಟು ಕೇಳ್ತಾ ಇದ್ದೀವಿ. ಆಕೆಯ ಮಗ್ಗ ಕೋಯಿಸ್ನಮ್ ಮತ್ತು ಅವಳ 99 ಸಂಬಂಧಿಕರನ್ನು ರಾಣಿಯು ಬರೆದ ಉಯಿಲನ್ನು ಓದಲು ಆಹ್ವಾನಿಸಲಾಗಿತ್ತು. ತನ್ನ ಎಲ್ಲ ರತ್ನಗಳು ಅಂದರೆ ಅಮ್ಮ ಮಾಡಿದ್ದು ಮಗನಿಗೆ ಸಿಗಬೇಕು ಅಂತೇಳಿ ಪರ್ಸನಲಿ ಎಲ್ಲರೂ ಆಶಿಸೋದಲ್ವ, ಹಾಗೆ ತನ್ನ ಎಲ್ಲ ರತ್ನಗಳನ್ನು ತನ್ನ ಮಗನಿಗೆ ಕೊಡಲು ಅವಳು ಬಯಸಿದ್ದಳು. ಆ ರಾಣಿ ಸಹ ತನ್ನ ಮಗನಿಗೆ ಕೊಡಬೇಕು ಅಂತ ಬಯಸಿದ್ಳು. ಆದರೆ ಹಾಗೆ ಮಾಡಿದರೆ ಅವಳ ಎಲ್ಲ ಸಂಬಂಧಿಕರು ಕೋಯಿಸ್ನಮ್ನ ಸದಾ ಪೀಡಿಸುತ್ತಾರೆ, ಅಂದರೆ ಅವಳ ಮಗನನ್ನು ಎಲ್ಲರೂ ಪೀಡಿಸ್ತಾರೆ ಅಂತೇಳಿದ್ರೆ ಅವಳಿಗೆ ಗೊತ್ತಿತ್ತು. ಒಗಟನ್ನು ಬಿಡಿಸುವ ಅಗತ್ಯವಿರುವ ತಿಳುವಳಿಕೆಯನ್ನು ಮಗನಿಗೆ ನೀಡಿರುವುದಾಗಿ ಭಾವಿಸಿದ್ದಳು. ಅವಳು ತನ್ನ ಉಯಿಲಿನಲ್ಲಿ ಈ ಕೆಳಗಿನ ಟಿಪ್ಪಣಿಯನ್ನು ಬರೆದಿದ್ದಳು. ನೋಡಿ, ಮಗನಿಗೆಲ್ಲ ಕಲಿಸಿರ್ತಾಳೆ. ಅಂದರೆ ಎಲ್ಲರೂ ಅಮ್ಮಂದಿರು ಮಕ್ಕಳಿಗೆ ಅಮ್ಮನೇ ಮೊದಲ ಗುರು ಅಲ್ವಾ, ಹಾಗೆ ಅವಳು ಗುರುವಾಗಿ ಹೇಳ್ಕೊಡ್ತಾಳೆ. ನಿಮ್ಮ ಅಮ್ಮನೂ ಎಲ್ಲ ಹೇಳ್ಕೊಡ್ತಾರಲ್ವ ನಿಮಗೆ, ಅದೇ ಥರ ಹೇಳ್ಕೊಟ್ಟಿದ್ದೀನಿ ಅಂತ ಅವಳು ಭಾವಿಸಿರ್ತಾಳೆ. ಈಗ ಅದನ್ನು ಅವಳ ಬರೆದಂಥ ಉಯಿಲಿನಂತಹ ಟಿಪ್ಪಣಿ ಈ ರೀತಿ: ನಾನು ಒಂದು ಒಗಟು ರಚಿಸಿದ್ದೇನೆ. ನಿಮ್ಮಲ್ಲಿ 100 ಮಂದಿಯು ಏಕಕಾಲದಲ್ಲಿ ಉತ್ತರಿಸಿದರೆ ನೀವು ಆಗ ರತ್ನಗಳನ್ನು ಸಮಾನವಾಗಿ ಹಂಚಿಕೊಳ್ತೀರ. ಎಲ್ಲರೂ ಒಂದೇ ಸಲ ಉತ್ತರ ಕೊಟ್ಟರೆ ಎಲ್ಲಿ ಸಮಾನವಾಗಿ ಎಲ್ರಿಗೂ ಕರೆಕ್ಟಾಗಿ ಏನು ರತ್ನ ಇತ್ತೋ ಅದನ್ನು ಸಮಾನವಾಗಿ. ಒಂದು ವೇಳೆ ನೀವು ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಮೊದಲಿಗರಾದರೆ, ಯಾರು ಫಸ್ಟ್ ಮಾಡ್ತೀರೋ, ಆಗ ಸಂಪೂರ್ಣವಾಗಿ ಎಲ್ಲ ರತ್ನಗಳು ನಿಮ್ಮದೇ ಆಗುತ್ತೆ. ಶುಭವಾಗಲಿ ಅಂತ ಬರೀತಾಳೆ. ಸಚಿವರು ಕೋಯಿಸ್ನಮ್ ಮತ್ತು ಅವನ 99 ಸಂಬಂಧಿಕರನ್ನು ಅರಮನೆಯಲ್ಲಿದ್ದ 100 ಲಾಕರನ್ನು ಹೊಂದಿರುವ ರಹಸ್ಯ ಕೋಣೆಗೆ ಕರೆದುಕೊಂಡು ಹೋಗ್ತಾರೆ. ಲಾಕರೆಲ್ಲ ನೋಡಿರ್ತೀರಾ ಅಂತ ತಿಳ್ಕೊಳ್ತೀನಿ. ನಂತರ ಸಚಿವರು ವಿವರಿಸ್ತಾರೆ, ಇದು ಕಂಡೀಷನ್ ಹೇಳ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ 1ರಿಂದ 100ರವರೆಗೆ ಸಂಖ್ಯೆಯನ್ನು ನಿಗದಿಪಡಿಸಲು. ಈಗ ಒಂದು ಮಗು ಫಸ್ಟ್ ಒಬ್ಬನಿಗೆ 1 ಅಂತ ಕೊಟ್ಟಿದ್ರೆ ಇನ್ನೊಬ್ಬನಿಗೆ 2 ಅಂತ. ಅಂದರೆ ಕಂಡೀಷನ್ ಏನು ಅಂತ ಹೇಳ್ತೀನಿ. ಮೊದಲ ವ್ಯಕ್ತಿ ಪ್ರತಿಯೊಂದು ಲಾಕರನ್ನು ತೆರೀತಾನೆ, ಅವನಿಗೆ ಲಾಕರನ್ನು ತೆಗಿಬೋದು. ಎರಡನೇ ವ್ಯಕ್ತಿ ಪ್ರತಿ 2ನೇ ಲಾಕರ್ ಅಂದರೆ 2, 4, 6 ಈ ರೀತಿ. ಟಾಗಲ್ ಅಂತ ಹೇಳಿದರೆ ಲಾಕರ್ ಏನಾದರೂ ತೆಗೆದಿದ್ರೆ ಅದನ್ನ ಮುಚ್ಚಬೇಕು, ಮುಚ್ಚಿದರೆ ಅದನ್ನ ತೆಗಿಬೇಕು. ಓಕೆನಾ? ಮೂರನೇ ವ್ಯಕ್ತಿ ಮೂರನೇ ಲಾಕರನ್ನು ಟಾಗಲ್ ಮಾಡ್ತಾರೆ. ಅಂದರೆ 3, 6 ನೋಡಿ ಅಪವರ್ತನಗಳು 3, 1, 3, 3, 2, 6, 3, 9, 3, 4, 2 ಹಾಗೆ ಕೆಲವು ಲಾಕರ್ಗಳು ಮಾತ್ರ ತೆರೆದಿರ್ತದೆ. ತೆರೆದ ಲಾಕರ್ಗಳಲ್ಲಿ ಸುರಕ್ಷಿತವಾಗಿರುವ ಕೋಡ್ ಅದೃಷ್ಟಶಾಲಿಗೆ ತಿಳಿಯುತ್ತದೆ. ಒಂದು ಕೋಡ್ ಇದೆ, ಅದು ಅದೃಷ್ಟಶಾಲಿಗೆ ತಿಳಿಯುತ್ತದೆ. ಕಂಡೀಷನ್ ಏನಂತ ಹೇಳಿದ್ರೆ ತೆರೆದ ಲಾಕರ್ನಲ್ಲಿ ಸುರಕ್ಷಿತವಾದ ಕೋಡ್ ಇದೆ. ಆಗ ತೆರೆದ ಲಾಕರ್ಗಳು ಯಾವುದು ಅಂತ ಕಂಡುಹಿಡಿಬೇಕು ಫಸ್ಟು. ಆಮೇಲೆ ಏನಂತ ಸುಳಿವು ಕೊಟ್ಟಿದ್ದಾರೆ ನೆಕ್ಸ್ಟ್ ಪೇಜಲ್ಲಿ ಅಂತ ಹೇಳಿದ್ರೆ, 1 ಓಪನ್ ಮಾಡ್ಬೋದು, 2 ಓಪನ್ ಮಾಡ್ಬೋದು, 3 ಓಪನ್ ಮಾಡ್ಬೋದು, 4 ಎಲ್ಲವನ್ನ ಏನು ಮಾಡ್ಬೋದು, ಅವನು ಓಪನ್ ಮಾಡ್ಕೊಂಡು ಹೋಗ್ತಾನೆ. ನಂಬರ್ ಪೇಜಲ್ಲಿ ಓದ್ಕೊಳ್ಳಿ. ಒಂದು ಲಾಕರನ್ನು ಬೆಸ ಸಂಖ್ಯೆಯ ಬಾರಿ ಟಾಗಲ್ ಮಾಡಿದರೆ ಅದು ತೆರೆದಿದೆ. ಟಾಗಲ್ ಅಂತ ಮುಚ್ಚಿದ್ದ ಲಾಕರನ್ನು ಓಪನ್ ಮಾಡೋದು, ಓಪನ್ ಮಾಡಿದ್ದಂತಹ ಲಾಕರನ್ನು ಕ್ಲೋಸ್ ಮಾಡೋದನ್ನು ಏನಂತ ಹೇಳ್ತೀವಿ, ಟಾಗಲ್ ಅಂತ ಹೇಳ್ತೀವಿ. ಮೊದಲನೇ ಪರ್ಸನ್ ಎಲ್ಲವನ್ನು ಓಪನ್ ಮಾಡ್ಕೊಂಡು ಹೋಗಿದ್ದಾನೆ. ಎರಡನೇ ಪರ್ಸನ್, ಈ ಎರಡನೇ ಅವನು ಬಂದನಲ್ಲ, ಎರಡನೇ ಅವನ್ನ ನಿಮ್ಮ ತಮ್ಮ ಅಂತ ತಿಳ್ಕೊಳ್ಳಿ. ಅವ್ನಿಗೆ ಯಾವುದನ್ನೆಲ್ಲ ಓಪನ್ ಮಾಡಲಿಕ್ಕಾಗುತ್ತೆ, ಎರಡನೇದನ್ನು ಟಾಗಲ್ ಮಾಡೋದು ಅಂತ ಹೇಳಿದ್ರೆ ಓಪನ್ ಆಗಿದೆ ಆಲ್ರೆಡಿ. ಆಗ ನಿಮ್ಮ ತಮ್ಮ ಬಂದು ಏನು ಮಾಡ್ತಾನೆ, ಎರಡನೇದನ್ನು ಕ್ಲೋಸ್ ಮಾಡ್ತಾನೆ. ಮೂರನೇದನ್ನು ಬಿಟ್ಟು 4ನೇದಕ್ಕೆ ಹೋಗ್ತಾನೆ. ಯಾಕೆಂದರೆ ಅವನಿಗೆ 2ನೇದು 4ನೇದು 6ನೇದು ಆ ರೀತಿ. ಆಗ 4ನೇದನ್ನು ಅವನು ಏನು ಮಾಡ್ತಾನೆ, ಕ್ಲೋಸ್ ಮಾಡ್ತಾನೆ. ಮತ್ತು 6ನೇದನ್ನು ಅವನು ಏನು ಮಾಡ್ತಾನೆ, ಕ್ಲೋಸ್ ಮಾಡ್ತಾನೆ. ಅರ್ಥ ಆಯ್ತಲ್ಲ ಮಕ್ಕಳು ಹೇಗೆ ಅಂತ ಟಾಗಲ್ ಮಾಡೋದು ಅಂತ ಹೇಳಿದ್ರೆ ಈ ರೀತಿ. ಓಕೆ, ಈ ನಂಬರ್ನ ಬರೆದಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಇದು ಲಾಕರ್ ಅಂತ. ಈ ಒಂದನೇ ಫಸ್ಟ್ ಒನ್ ಯಾರು ಅಂತ ಹೇಳುವ ವ್ಯಕ್ತಿ ಏನು ಮಾಡ್ತಾನೆ, ಇದನ್ನೆಲ್ಲ ಓಪನ್ ಮಾಡ್ತಾನೆ. ಈಗ ರೈಟ್ ಹಾಕಿದ್ರೆ ಓಪನ್ ಮಾಡಿದ್ದಾನೆ, ಎಲ್ಲವನ್ನು ಅವನಿಗೆ ಓಪನ್ ಮಾಡ್ಬೋದು. ಒಂದನೇ ವ್ಯಕ್ತಿಗೆ ಎಲ್ಲವನ್ನು ಏನು ಮಾಡ್ಬೋದು, ಅವನು ಓಪನ್ ಮಾಡ್ಬೋದು. ಓಕೆನಾ? ಈಗ ಎರಡನೇ ವ್ಯಕ್ತಿ
ಓಕೆ, ಎರಡನೇ ವ್ಯಕ್ತಿಯನ್ನು ಅಂತ ತೊಗೊಳ್ಳೋಣ ಮಾಡ್ತೇನೆ. ಕ್ಲೋಸನ್ನು ನಾನು ಈ ರೀತಿ ಇದು ಮಾಡ್ತೀನಿ. ನಾಲ್ಕನೇ ಲಾಕರಿಗೆ ಹೋಗ್ತಾನೆ, ಕ್ಲೋಸ್ ಮಾಡ್ತಾನೆ. 6ನೇ ಲಾಕರಿಗೆ ಹೋಗ್ತಾನೆ, ಕ್ಲೋಸ್ ಮಾಡ್ತಾನೆ. 8ನೇ ಲಾಕರಿಗೆ ಹೋಗ್ತಾನೆ, ಕ್ಲೋಸ್ ಮಾಡ್ತಾನೆ. 10ನೇ ಲಾಕರಿಗೆ ಹೋಗ್ತಾನೆ, ಕ್ಲೋಸ್ ಮಾಡ್ತಾನೆ. ಎರಡನೇವನು. ನೆಕ್ಸ್ಟು ಮೂರನೇವನು. ಓಕೆ, ಮೂರನೇವನು ಅಂತ ಹೇಳಿದಾಗ ಮೂರನೇವನು 3ರ ಗುಣಕ ನೋಡಬೇಕು. ಈಗ ಮೂರನೇ ಕಪಾಟು ಲಾಕರ್ ಓಪನ್ ಆಗಿದೆ, ಏನು ಮಾಡ್ತಾನೆ ಅದನ್ನು, ಮೂರನೇವನು ಬಂದು ಅದನ್ನು ಕ್ಲೋಸ್ ಮಾಡ್ತಾನೆ. 3ರ ಗುಣಕ 3 1 3 3 2 6, ಆಗ 6ನೇ ಲಾಕರನ್ನು ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಆಗಿತ್ತಲ್ವ ಇದು, ಆಗ ಏನು ಮಾಡಬೇಕು ನೋಡಿದ್ರೆ ಇಲ್ಲಿ ಗೊತ್ತಾಗ್ತದೆ ಏನು ಮಾಡಬೇಕು, ನಾನು ಇದನ್ನು ಓಪನ್ ಮಾಡಬೇಕು. ಅರ್ಥ ಆಯ್ತಲ್ಲ? ಯಾಕೆ ಹೇಳಿ, ಇದು ಕ್ಲೋಸ್ ಆಗಿದೆ, ಎರಡನೇವನು ಹೋಗಿ ಕ್ಲೋಸ್ ಮಾಡಿದ್ದಾನೆ, ಕ್ಲೋಸ್ ಮಾಡಿದ್ದನ್ನು ಓಪನ್ ಮಾಡೋದು, ಅದಕ್ಕೆ ಟಾಗಲ್ ಅಂತ ಹೇಳಿರೋದು. ಅರ್ಥ ಆಯ್ತಲ್ವ? ಅಲ್ಲಿ ಒಂದು ಪ್ರಶ್ನೆಯಲ್ಲಿ ಒತ್ತಿ ಕೊಟ್ಟಿದ್ದಾರೆ ಟಾಗಲ್ ಮಾಡ್ತಾನೆ ಅಂತ. ಈಗ 3 1 3 3 2 6, ನೆಕ್ಸ್ಟು 3 3 9 3 3 9, 9ನೇದು ಏನಾಗಿದೆ, ಓಪನ್ ಆಗಿದೆ. ಆಗ ನಾನು ಏನು ಮಾಡ್ತೀನಿ, ಇದನ್ನು ಕ್ಲೋಸ್ ಮಾಡ್ತೀನಿ. ಓಕೆ, 3ನೇ ವ್ಯಕ್ತಿ ಬಂದು ಕ್ಲೋಸ್ ಮಾಡ್ತಾನೆ. ಓಕೆ, ಈ ರೀತಿ ಹೋಗುತ್ತೆ. ಈಗ 4ನೇ ವ್ಯಕ್ತಿ ಬಂದು 4ನೇ ಮಗ್ಗಿಲಿ ಹೋಗಬೇಕು. 4 1 4, 4 ಏನಾಗಿದೆ, ಕ್ಲೋಸ್ ಆಗಿದೆ. ಇವನೇನು ಮಾಡ್ತಾನೆ, 4ನೇ ಓಪನ್ ಮಾಡ್ತಾನೆ. 4 1 4, 4 2 8, 8ನೇ ಮನೆಗೆ ಹೋಗ್ತಾನೆ, 8ನೇ ಲಾಕರ್ ಹತ್ರ ಹೋಗ್ತಾನೆ. ಏನಾಗಿದೆ, ಇಲ್ಲಿ ಕ್ಲೋಸ್ ಆಗಿದೆ. ಈಗ ಇಲ್ಲಿಗೆ ಬಂದಾಗ ಇವನೇನು ಮಾಡ್ತಾನೆ, 4ನೇ ವ್ಯಕ್ತಿ 8ನೇ ಲಾಕರನ್ನು ಓಪನ್ ಮಾಡ್ತಾನೆ. ಅದೇ ಥರ 12, 4 1 4 4 2 4 3 12. ಅರ್ಥ ಆಯ್ತಲ್ಲ ಮಕ್ಕಳೇ? ಈಗ 5ನೇ ವ್ಯಕ್ತಿ ಬರುವಾಗ 5ನೇ ಮಗ್ಗಿ ಹೋಗಬೇಕು. 5ನೇ ಮಗ್ಗಿ ಎಲ್ಲಿದೆ, ಇಲ್ಲಿದೆ 5ನೇ ಮಗ್ಗಿ. ಏನಾಗಿದೆ, 5ನೇ ಲಾಕರ್ ಓಪನ್ ಆಗಿದೆ. ನಾನು ಇಲ್ಲಿ ಏನು ಮಾಡ್ತೀನಿ, ಓಪನ್ ಆಗಿದ್ದ 5ನೇ ಲಾಕರ್ನ ಕ್ಲೋಸ್ ಮಾಡ್ತೀನಿ. ಓಕೆನಾ, ಕ್ಲೋಸ್ ಮಾಡ್ತೀನಿ. 5 ಆದಮೇಲೆ 5 2 10, 10ನೇ ಲಾಕರ್ ಏನಾಗಿದೆ, ಕ್ಲೋಸ್ ಆಗಿದೆ ಇಲ್ಲಿ. ಆಗ ನಾನು 5ನೇ ವ್ಯಕ್ತಿ ಬಂದು ಏನು ಮಾಡ್ತೀನಿ, ಓಪನ್ ಮಾಡ್ತೀನಿ. ಈ ರೀತಿ ಆಗುತ್ತೆ. ಈಗ ನಾವು ಇದನ್ನು ಹೇಗೆ ಇದರಲ್ಲಿ ಬರಿಬೋದು ಅಂತ ಹೇಳಿದ್ರೆ, ಈಗ ನೋಡಿ, 1ನೇ ವ್ಯಕ್ತಿ ಲಾಕರ್ ಒಂದು ಸಲ ಫಸ್ಟ್ ಅವನು ಬಂದಾಗ ಒಂದೇ ಸಲ ಓಪನ್ ಮಾಡಲಿಕ್ಕಾಗೋದು. 2ನೇ ಅವನು ಬಂದಾಗ ಅದನ್ನ 1ನೇ ಲಾಕರ್ನ ಓಪನ್ ಮಾಡಲಿಕ್ಕಾಗಲ್ಲ ಅಂತಿರೋದು ಇದರಲ್ಲಿ ಸ್ಪಷ್ಟ. ಆಗ 1 ಅಂತ ಹೇಳೋದು ಬೆಸ ಸಂಖ್ಯೆ ಸಲ ಟಾಗಲ್ ಮಾಡಿರೋದ್ರಿಂದ ಅದು ಏನಾಗಿರ್ತದೆ, ತೆರೆದಿರ್ತದೆ. ಕಂಡೀಷನ್ ಕೊಟ್ಟಿದ್ದಾರಲ್ವ, ತೆರೆದಿರುತ್ತೆ ಅಂತ. 2ನೇ ವ್ಯಕ್ತಿಯ ಬಾರಿ. 2ನೇ ವ್ಯಕ್ತಿ ಬರ್ತಾನೆ. ಮೊದಲೇ ಫಸ್ಟ್ನವನು ಬಂದು 2ನೇ ಲಾಕರ್ನ ಓಪನ್ ಮಾಡಿದ್ದಾನೆ. ಆಗ 2ನೇ ವ್ಯಕ್ತಿ ಬಂತು 2ನೇ ಲಾಕರ್ನ ಏನು ಮಾಡಬೇಕಾಗುತ್ತೆ, ಕ್ಲೋಸ್ ಮಾಡಬೇಕಾಗುತ್ತೆ. ಆಗ 1ನೇ ವ್ಯಕ್ತಿ ಮತ್ತು 2ನೇ ವ್ಯಕ್ತಿ, ಆಗ ಅದನ್ನು 1 ಮತ್ತು 2 ಅಂತ ಬರೆಯೋದು. ಆಗ 1 2 ಅಂತ ಹೇಳೋದು ಅದು ಸಮಸಂಖ್ಯೆ ಆಗುತ್ತೆ. 2 ಅಂತ ಹೇಳೋದು ಸಮಸಂಖ್ಯೆ ಆಗುತ್ತೆ. ಆಗ ಲಾಕರ್ ಏನಾಗಿರ್ತದೆ, ಮುಚ್ಚಿದೆ ಅಂತ ಅರ್ಥ ಆಯ್ತಲ್ವ? ಈಗ 3ನೇ ವ್ಯಕ್ತಿ ಬರ್ತಾನೆ. 3ನೇ ವ್ಯಕ್ತಿ ಬಂದಾಗ ನೋಡಿ, ಫಸ್ಟ್ ತೆಗೆದು ಹೋಗಿದ್ದಾನೆ. 3ನೇ ವ್ಯಕ್ತಿ ಬಂದು ಏನು ಮಾಡ್ತಾನೆ, ಅದನ್ನು ಕ್ಲೋಸ್ ಮಾಡ್ತಾನೆ. 3ನೇ ಲಾಕರ್ನ ಕ್ಲೋಸ್ ಮಾಡ್ತಾನೆ. ಅಲ್ಲೂ ನಮಗೆ 2 ಸಲ ನಾವು ಕ್ಲೋಸು ಓಪನ್ ಮಾಡ್ದಂಗೆ ಆಯಿತು, ಟಾಗಲ್ ಮಾಡ್ದಂಗೆ ಆಯಿತು. ಆಗ ಅದು ಮುಚ್ಚಿರುತ್ತೆ ಅಂತ. ನೆಕ್ಸ್ಟ್ 4ನೇ ಲಾಕರಿಗೆ ಹೋಗೋಣ. 4ನೇ ಲಾಕರಿಗೆ ಹೋಗಿ ಮೊದಲನೇ ವ್ಯಕ್ತಿ ಬಂದು ಓಪನ್ ಮಾಡಿದ್ದಾನೆ. ಆಮೇಲೆ 2ನೇ ಇದರಲ್ಲಿ ಹೋಗುತ್ತೆ, 2ನೇ ಗುಣಕದಲ್ಲಿ ಬರುತ್ತೆ ಅಲ್ವಾ. 2ನೇವನು ಹೋಗಿ 4ನೇ ಲಾಕರ್ನ ಕ್ಲೋಸ್ ಮಾಡ್ತಾನೆ. ಆಮೇಲೆ 4ನೇವನು ಹೋಗಿ 4ನೇ ಲಾಕರ್ನ ಏನು ಮಾಡ್ತಾನೆ, ಓಪನ್ ಮಾಡ್ತಾನೆ. ನೋಡಿ ಅಲ್ಲಿ ರೈಟು ರಾಂಗ್ ರೈಟ್ ಚಿಹ್ನೆಗಳನ್ನು ಹಾಕ್ತೀನಿ. ಆಗ ಅದರಿಂದ ನಮ್ಗೆ ಗೊತ್ತಾಗುತ್ತೆ 4ನೇ ವ್ಯಕ್ತಿ ಏನು ಮಾಡಿದ್ದಾನೆ, 3ನೇ ಬಾರಿ ಅಂದರೆ ಬೆಸ ಸಂಖ್ಯೆ ಸಲ ಆಗ ಟಾಗಲ್ ಮಾಡಿದಾಗ ಏನಾಗುತ್ತೆ, ಅದು ಲಾಕರ್ ಓಪನ್ ಆಗುತ್ತೆ. ಆಗ ಯಾವ ಕಬೋರ್ಡ್ಗಳೆಲ್ಲ ಓಪನ್ ಇರುತ್ತೆ ಅಂತ ಹೇಳಿದ್ರೆ 1 4 9 ಇದೆಲ್ಲ ಬೆಸ ಸಂಖ್ಯೆಯ ಬಾರಿ ಟಾಗಲ್ ಮಾಡಿದಾಗ ಓಪನ್ ಆಗಿರುವಂತಹ ಲಾಕರ್ಗಳ ಸಂಖ್ಯೆ. ಅದನ್ನು ನೋಡಿದ ತಕ್ಷಣ ನಾವು ಏನು ಮಾಡಬೇಕು, ಸಾಮಾನ್ಯೀಕರಿಸಬೇಕು. ಇದೆಲ್ಲ ನಮಗೆ ವರ್ಗ ಸಂಖ್ಯೆಗಳು. ಇವತ್ತಿನ ಪಾಠನೇ ವರ್ಗಗಳಲ್ವ. ಆಗ ವರ್ಗ ಸಂಖ್ಯೆಗಳನ್ನೆಲ್ಲ ಬರ್ಕೊಳ್ಳೋದು. 100 ಲಾಕರ್ ಇದೆ, 100ರ ತನಕ ಇರೋ ವರ್ಗ ಸಂಖ್ಯೆಯನ್ನು ಬರ್ಕೊಳ್ಳೋದು. ಈ ಲಾಕರಲ್ಲಿ ಏನಿದೆ, ಅವರಿಗೊಂದು ಕೋಡ್ ಕೊಟ್ಟಿದ್ದಾರೆ, ಆ ಕೋಡನ್ನು ಕಂಡುಹಿಡಿಬೇಕಾಗಿರೋದು. ಓಕೆನಾ. ನೆಕ್ಸ್ಟ್ ಸುಳಿವನ್ನು ಸಂಗ್ರಹಿಸ್ಕೊಳ್ತಾನಂತೆ. ಪಾಸ್ಕೋಡ್ ನಿಖರವಾಗಿ 2 ಬಾರಿ ಸ್ಪರ್ಶಿಸಲಾದ ಮೊದಲ 5 ಲಾಕರ್ಗಳ ಸಂಖ್ಯೆಯನ್ನು ಒಳಗೊಂಡಿದೆ ಅಂತ. 2 ಬಾರಿ ಸ್ಪರ್ಶಿಸಿದ್ದು ಅಂತ ಹೇಳಿದ್ರೆ 2 ಸಲ ಟಾಗಲ್ ಮಾಡಿದ್ದು, ಒಂದು ಸಲ ಓಪನ್ ಮಾಡಿರೋದು, ಒಂದು ಸಲ ಕ್ಲೋಸ್ ಮಾಡಿರೋದು, 2 ಸಲ ಆ ಲಾಕರನ್ನು ಮುಟ್ಲಿಕ್ಕಾಗೋದು. ಅಂತಹ ಲಾಕರ್ಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕು. ಅಲ್ಲಿ 2 ಸಲ ನೋಡಿ, ನಮಗೆ ಗೊತ್ತಿದೆ ಅವಿಭಾಜ್ಯ ಸಂಖ್ಯೆ ಕಾನ್ಸೆಪ್ಟ್ ಬರ್ತದೆ ಇಲ್ಲಿ. ಈಗ 2ನೇ ಲಾಕರ್ನ ನೋಡಿ, 1ನೇವನು ಮತ್ತು 2ನೇವನು ಮಾತ್ರ ಅದನ್ನು ಓಪನ್ ಮಾಡಿ ಕ್ಲೋಸ್ ಮಾಡಲಿಕ್ಕಾಗೋದು. 3ನೇ ಲಾಕರ್ಗೆ ಹೋದರೆ 1ನೇವನು ಓಪನ್ ಮಾಡ್ತಾನೆ, 3ನೇವನು ಕ್ಲೋಸ್ ಮಾಡ್ತಾನೆ. 5ನೇ ಲಾಕರ್ 1ನೇವನು ಓಪನ್ ಮಾಡ್ತಾನೆ, 5ನೇವನು ಕ್ಲೋಸ್ ಮಾಡ್ತಾನೆ. ಅದೇ ಥರ 7ನೇ ಲಾಕರಿಗೆ ಹೋದಾಗ 1ನೇವನು ಓಪನ್ ಮಾಡ್ತಾನೆ, 7ನೇವನು ಕ್ಲೋಸ್ ಮಾಡ್ತಾನೆ. ಬೇರೆ ಯಾರಿಗೂ ಅದನ್ನು ಮುಟ್ಲಿಕ್ಕಾಗಲ್ಲ. ನೆಕ್ಸ್ಟು 9ನೇದಲ್ಲ 11ನೇ ಲಾಕರ್ ನಂಬರ್. 11ನೇ ಲಾಕರ್ ನಂಬರ್ ಅಂದರೆ ಅದನ್ನೇ 1ನೇವನು ಓಪನ್ ಮಾಡಿರ್ತಾನೆ, 11ನೇವನು ಕ್ಲೋಸ್ ಮಾಡಿರ್ತಾನೆ. ಅದನ್ನು ಬಿಟ್ಟು ಮೊದಲ 5
ಈ ಪ್ರಶ್ನೆಯಲ್ಲಿ ನಮಗೆ ಬೇಕಾದಂಥ ಉತ್ತರ 2, 3, 5, 7, 11 ಅಂತೇಳಿದು ಕೋಡ್ ವರ್ಡ್ ಆಗಿರುತ್ತೆ. ಇದನ್ನು ಕಂಡುಹಿಡಿದವನಿಗೆ ಏನು ಸಿಗ್ತದೆ? ರತ್ನಗಳು, ರಾಣಿ ಇಟ್ಟಂಥ ರತ್ನಗಳು ಸಿಗ್ತದೆ. ಈ ಕ್ವಶನ್ ಮೂಲಕ ನೀವು ವರ್ಗ ಸಂಖ್ಯೆ ಮತ್ತು ಅವಿಭಾಜ್ಯ ಸಂಖ್ಯೆಗಳ ಕಾನ್ಸೆಪ್ಟನ್ನು ಕಲಿತಾ ಇದ್ದೀರಿ ಮಕ್ಕಳೇ. ಅದಾಗಿತ್ತು ಈ ಪ್ರಶ್ನೆಯ ಒಂದು ಸೀಕ್ರೆಟ್. ಓಕೆನಾ? ಇದನ್ನು ಕಲ್ತಿದ್ದೀರಾ ಅಂತ ತಿಳ್ಕೊಳ್ತೀನಿ.